ಓಂ ಶ್ರೀ ಹಯಗ್ರೀವಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಪ್ರತಿಯೊಬ್ಬರಿಗೂ ಅಷ್ಟೇ ಪ್ರತಿಯೊಬ್ಬರ ಆಸೆ ಆಕಾಂಕ್ಷೆಗಳೇನಾಗಿರುತ್ತೆ, ನಮ್ಮ ಜೀವನದ ಜೊತೆಗೆ ನಮ್ಮ ಮಕ್ಕಳು ಚೆನ್ನಾಗಿರಬೇಕು, ಅವರಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸ್ಬೇಕು, ಅವರು ಚೆನ್ನಾಗಿ ಒಳ್ಳೆಯ ವಿದ್ಯಾವಂತರಾಗಿ ಒಳ್ಳೆಯ ಸುಸಂಸ್ಕೃತರಾಗಿ ಜೀವನದಲ್ಲಿ ಮೇಲಕ್ಕೆ ಬರಬೇಕು, ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗಬೇಕು ಅಂತಕ್ಕಂಥ ಆಸೆ ಪ್ರತಿಯೊಬ್ಬರಿಗೂ ಇರುತ್ತೆ. ಆದರೆ ಪ್ರತಿಯೊಬ್ಬರಲ್ಲೂ ಕೂಡ ಮಕ್ಕಳ ಒಂದು ರೀತಿ ನೀತಿ ನಡವಳಿಕೆಗಳ ಬಗ್ಗೆ ಎಲ್ಲೋ ಒಂದು ಕಡೆ ಗೊಂದಲ ಇರುತ್ತೆ. ಅದರ ಜೊತೆಗೆ ಆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಜ್ಞಾನ ಚೆನ್ನಾಗಿರಬೇಕು ಅಂದರೆ ಅದಕ್ಕೆ ನಾವು ಏನು ಮಾಡ್ಕೋಬೇಕು, ನಮ್ಮ ಸನಾತನ ಸಂಸ್ಕೃತಿ ಧರ್ಮದಲ್ಲಿ, ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ, ಪರಂಪರೆಗಳಲ್ಲಿ ನಮ್ಮದೇ ಆದ ವಿಶೇಷವಾದ ಪದ್ಧತಿಗಳು ತಂತ್ರಗಳು ಕೂಡ ಇರತಕ್ಕಂಥದ್ದು ಕೂಡ ಆಗಿರುತ್ತೆ. ಅದರ ಜೊತೆಗೆ ಮಕ್ಕಳಿಗೆ ಯಾವಾಗಲೂ ಮೆಮೊರಿ ಪವರ್ ಏನೇ ಜ್ಞಾಪಕ ಶಕ್ತಿ ಚೆನ್ನಾಗಿರಬೇಕು. ಆಮೇಲೆ ಆ ವಿದ್ಯೆಗೆ ಯಾವಾಗಲೂ ಅಷ್ಟೇ ಶ್ರದ್ಧಾಭಕ್ತಿ ಇದ್ದಾಗ ಏನು ಬೇಕಾದರೂ ಸಾಧನೆ ಮಾಡಬೇಕು, ಮನುಷ್ಯನ ಸಂಕಲ್ಪ ಬಲ ಜೋರಾಗಿರಬೇಕು. ಹಾಗಾಗಿ ಆ ವಿದ್ಯಾರ್ಥಿಗಳಿಗೆ ಅಂದರೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ವಿದ್ಯಾಭ್ಯಾಸ ಚೆನ್ನಾಗಿ ರೂಢಿಸ್ಕೋಬೇಕು ಅಂತಂದರೆ, ಹಾಗೆ ಜ್ಞಾಪಕ ಶಕ್ತಿ ಚೆನ್ನಾಗಿರಬೇಕು, ಏನು ಮಾಡಬೇಕು, ಬಹಳ ಸೂಕ್ಷ್ಮವಾದ ಸಣ್ಣ ಒಂದು ತಂತ್ರ ಕೂಡ ಇರುತ್ತೆ. ಯಾವಾಗಲೂ ಕೂಡ ವಿದ್ಯೆಗೆ ನಾವು ಯಾವಾಗಲೂ ಆಶ್ರಯಿಸ್ತಕ್ಕಂಥದ್ದು ನಾವು ಸರಸ್ವತಿ ಹೇಳ್ಬೋದು, ಗಣಪತಿ ಹೇಳ್ಬೋದು, ಸಕಲ ದೇವರನ್ನೂ ಹೇಳೋದು ಜೊತೆಗೆ ಹಯಗ್ರೀವ ಸ್ವಾಮಿಗಳ ಅನುಗ್ರಹ ನಮಗೆ ಬೇಕಾಗಿರುತ್ತೆ. ಹಯಗ್ರೀವ ಸ್ವಾಮಿ, ಅದರಲ್ಲೂ ಲಕ್ಷ್ಮೀ ಹಯಗ್ರೀವ ಅಂತೂ ಕೂಡ ನಾವು ಕರಿತೀವಿ. ಯಾಕೆಂದರೆ ವಿಷ್ಣುವಿನ ಅವತಾರವೇ ಹಯಗ್ರೀವ ಕೂಡ ಆಗಿರುತ್ತೆ. ಹಾಗೆ ಮಹಾ ಸರಸ್ವತಿಗೂ ಕೂಡ ಗುರುಗಳ್ಯಾರು ಅಂತ ಹೇಳಿದ್ರೆ ಹಯಗ್ರೀವ ಸ್ವಾಮಿಗಳು ಕೂಡ ಆಗಿರುತ್ತಾರೆ. ಈ ಹಯಗ್ರೀವ ಸ್ವಾಮಿಗಳನ್ನು ಹೊಲಿಸ್ಕೊಳ್ಳೋದೇ ಹಾಗೆ ಮಕ್ಕಳಿಗೆ ಮನೆಯಲ್ಲಿ ಪ್ರತಿನಿತ್ಯವೂ ಸಹ ಅವರಿಗೆ ಒಂದು ವಿಶೇಷವಾದ ತಂತ್ರವನ್ನು ನಾವು ಅಳವಡಿಸ್ಕೊಂಡಿದ್ದೆ ಆದರೆ ಅವರಿಗೆ ಜ್ಞಾಪಕ ಶಕ್ತಿ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಈಗಿನ ಕಾಲದ ಮಕ್ಕಳು ಜಾಸ್ತಿ ಸಾಧ್ಯವಾದಷ್ಟು ಮೊಬೈಲ್ಗಳಿಗೆ ಅಡಿಕ್ಟ್ ಆಗಿರ್ತಾರೆ. ಮೊಬೈಲ್ ನೋಡಿದ್ರೇ ಅವರು ಪ್ರತಿ ವಿಷಯದಲ್ಲೂ ಕೂಡ ನಮಗೆ ಸ್ಪಂದಿಸೋದು, ಇಲ್ಲ ಅಂದರೆ ಸ್ಪಂದಿಸೋದಿಲ್ಲ. ಅಂಥ ಮಕ್ಕಳಲ್ಲೂ ಕೂಡ ಅವರಲ್ಲಿರ್ತಕ್ಕಂಥ ಸಪ್ತ ಚಕ್ರಗಳು ಜಾಗೃತಿ ಆಗಬೇಕು, ಮೈಂಡ್ ಆಕ್ಟಿವೇಟ್ ಆಗಬೇಕು. ಅದರ ಜೊತೆಗೆ ಸಾಮಾನ್ಯವಾಗಿ ಪುಟ್ಟ ಮಕ್ಕಳಿಗೆ ಯಾವ ದೋಷಗಳೂ ಇರೋದಿಲ್ಲ. ನಾವು ಹೇಗೆ ಬೆಳೆಸ್ತೀವೋ, ಈಗ ಗಿಡವನ್ನು ಹೇಗೆ ನಾವು ಬೆಳೆಸ್ತೀವೋ ಅದು ದೊಡ್ಡ ಮರವಾಗುತ್ತೆ. ಗಿಡವನ್ನು ಬೆಳೆಸೋ ವಿಧಾನ ಹೇಗೆ, ಅಪ್ಪ ಅಮ್ಮಂದಿರ ಒಂದು ಕರ್ತವ್ಯ ಏನು ಇಂತಕ್ಕಂಥದ್ದನ್ನು ತಿಳ್ಕೊಳ್ತಾ ಹಯಗ್ರೀವ ಸ್ವಾಮಿಗಳನ್ನು ಮನೆಯಲ್ಲಿಯೇ ನಾವು ಆ ಸ್ವಾಮಿಗಳ ಅನುಗ್ರಹಕ್ಕೆ ಪಾತ್ರರಾಗ್ತಕ್ಕಂಥದ್ದು ಕೂಡ ಹೇಗೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಬೇಕಾಗಿರುತ್ತೆ. ಪ್ರತಿದಿನವೂ ಸಾಧ್ಯವಾದರೆ ಪ್ರತಿದಿನವೂ ಹಯಗ್ರೀವ ಸ್ವಾಮಿಗಳನ್ನು ಜಪ ಮಾಡ್ಕೊಳ್ಳೋದು, ಸ್ತೋತ್ರ ಮಾಡ್ಕೊಳ್ಳೋದು. ಓಂ ಶ್ರೀ ಲಕ್ಷ್ಮೀ ಹಯಗ್ರೀವಾಯ ನಮಃ, ಇದು ಒಂದು ಸಣ್ಣ ಮಂತ್ರ. ಆದರೆ ಇನ್ನೂ ಒಂದು ವಿಶೇಷವಾದ ಮಂತ್ರ ಇದೆ. ಅದರ ಜೊತೆಗೆ ನೈವೇದ್ಯ, ಆ ನೈವೇದ್ಯ ಹೇಗೆ ಅಂದರೆ ರಾತ್ರಿ ಮಲಗುವ ಸಮಯದಲ್ಲಿ ಬಾಳೆಹಣ್ಣು ಜೇನುತುಪ್ಪವನ್ನು ಒಂದು ಪ್ಲೇಟಲ್ಲಿ ಇರಿಸಿ, ಅದು ನಾವು ಯಾವಾಗಲೂ ಉಪಯೋಗಿಸೋ ಪ್ಲೇಟ್ ಆಗಬಾರ್ದು, ಅದು ತಾಮ್ರ ಆಗ್ಬೋದು, ಹಿತ್ತಾಳೆ ಆಗ್ಬೋದು, ಇಲ್ಲ ಶುದ್ಧವಾಗಿರ್ತಕ್ಕಂಥ ಸ್ಟೀಲ್ ತಟ್ಟೆ ಕೂಡ ಆಗ್ಬೋದು. ಅಂಥದ್ರಲ್ಲಿ ಒಂದು ಬಾಳೆಹಣ್ಣನ್ನು ಪೀಸ್ ಮಾಡಿ ಅದಕ್ಕೆ ಒಂದು ಚೂರು ಜೇನುತುಪ್ಪವನ್ನು ಹಾಕಿ, ಜೇನುತುಪ್ಪವನ್ನು ಅದರ ಮೇಲೆ ಸುರಿದು ಆ ಬಾಳೆಹಣ್ಣು ಜೇನುತುಪ್ಪವನ್ನು ಒಂದು ಹಯಗ್ರೀವ ಫೋಟೋ ಆಗ್ಬೋದು, ಅಥವಾ ನೀವು ಹಯಗ್ರೀವ ಸ್ತೋತ್ರವನ್ನು ಹೇಳ್ಕೊಂಡ್ರು, ಫೋಟೋ ಇದ್ದರೂ ಆಯಿತು, ಇಲ್ಲದೇ ಇದ್ದರೂ ಆಯಿತು, ಅದು ದೇವರ ಮನೆಯಲ್ಲಿಟ್ಟು ಈ ಸ್ತೋತ್ರವನ್ನು ಹೇಳ್ಕೊಂಡಿದ್ದೆ ಆದರೆ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಈ ಮಂತ್ರವನ್ನು ನೀವು ಹೇಳ್ಕೊಳ್ತಾ ಆ ಒಂದು ಪ್ರಸಾದವನ್ನು, ಆ ನೈವೇದ್ಯವನ್ನು ಆ ಒಂದು ಹಯಗ್ರೀವನಿಗೆ ಅರ್ಪಣೆ ಮಾಡಿ ಒಂದು 10 ನಿಮಿಷ ಬಿಟ್ಟು ಆ ಒಂದು ಬಾಳೆಹಣ್ಣು ಜೇನುತುಪ್ಪವನ್ನು ಮಗುವಿಗೆ ತಿನ್ನಿಸಿ. ಎಲ್ಲರೂ ತಿನ್ಬೋದು, ಎಲ್ರಿಗೂ ಜ್ಞಾನ ಬೇಕು. ಈ ರೀತಿ ಮಾಡಿದ್ದೆ ಆದರೆ ನಿಮಗೆ ಬಹಳಷ್ಟು ಆ ಮಗುವಿಗೆ ಜ್ಞಾನ ವೃದ್ಧಿಯಾಗುತ್ತೆ, ಶಕ್ತಿ ಬರುತ್ತೆ, ಜ್ಞಾಪಕ ಶಕ್ತಿ ಬರುತ್ತೆ. ಎಲ್ಲರೂ ಸಹ ತಿನ್ಬೋದು. ಒಂದು ಬಾಳೆಹಣ್ಣು, ಸ್ವಲ್ಪ ಶುದ್ಧವಾದ ಜೇನುತುಪ್ಪ ಅದನ್ನು ಇರಿಸಿ ಅದನ್ನು ನೈವೇದ್ಯ ಮಾಡಿ ತಿನ್ನಿಸಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ಅದರಲ್ಲೂ ಸಹ ತಪ್ಪದೇ ಮಾಡ್ತಕ್ಕಂಥದ್ದು ವಾರದಲ್ಲಿ, ನೀವು ವಾರ ಪೂರ್ತಿ ಮಾಡೋಕ್ಕೆ ನಿಮ್ಮ ಕೈಲಿ ಆಗಲ್ಲ, ಬುಧವಾರ ಮತ್ತು ಶನಿವಾರ ತಪ್ಪದೆ ಸಂಧ್ಯಾಕಾಲದಲ್ಲಿ ಮಾಡಿದ್ದೆ ಆದರೆ ಆ ಮಗುವಿನ ಜ್ಞಾನ ವೃದ್ಧಿಯಾಗುತ್ತೆ, ತುಂಬಾ ಒಳ್ಳೆಯದಾಗುತ್ತೆ. ಇದು ನಂಬಿಕೆಟ್ಟವರಿಲ್ಲವೋ ಅಂತ ಹೇಳ್ತಾರೆ, ನಂಬಿಕೆಯೇ ದೇವರು. ಅದರಿಂದ ಸಾಕಷ್ಟು ಶುಭ ಆಗುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.